ಇವತ್ತು ನಾವೆಲ್ಲರೂ ಕೂಡಿ ಅದು ಸರಿ ರಾಮೇಶ್ವರ ಇದಕ್ಕೆ ಟ್ರಿಪ್ಪಿಗೆ ಹೋಗಿದ್ವಿ. ಅದರಲ್ಲಿಯೂ ಕೂಡ ನಾವು ಟ್ರೈನ್ನಲ್ಲಿ ಕುಳಿತುಕೊಂಡು ಸತ್ಸಂಗ ಮಾಡ್ತಾ ಇದ್ದೇವೆ. ಈ ಸತ್ಸಂಗದ ನಿಮಿತ್ತ ಏನಪ್ಪ ಅಂತ ಹೇಳಿದರೆ ನಾವೆಲ್ಲರೂ ಒಳ್ಳೆಯದರಲ್ಲಿ ಸಮಯವನ್ನು ಕಳೀತಾ ಇದ್ದೇವೆ. ಒಳ್ಳೆಯದನ್ನು ಕೇಳೋಣ, ಒಳ್ಳೆಯದನ್ನು ನೋಡೋಣ, ಒಳ್ಳೆಯವ್ರ ಜೊತೆಗೆ ಒಡನಾಡೋಣ ಅಂಥೇಳಿ. ಅದಕ್ಕಾಗಿ ಶಾಸ್ತ್ರದಲ್ಲಿ ಹೇಳ್ತಾರೆ, ಭದ್ರಂ ಕರ್ಣೇ ವಿಷ್ಣು ಯಾಮದೇವಾಹ ಭದ್ರಂ ಪಶ್ಯೇಮಾಕ್ಷ ಬೀರ್ಯ ಜತ್ರಾಹ ಸ್ಥಿರೈರಂಗೈ ಈಸ್ತುಷ್ಟು ವಾಗುಂಸಸ್ತನೂಭಿಹಿ. ಇದು ಒಂದು ಗಣೇಶ ಅಥರ್ವಶೀರ್ಷದ ಶಾಂತಿ ಮಂತ್ರ ರೀ. ಒಳ್ಳೆಯದನ್ನು ನೋಡುವಂತಾಗಲಿ, ಒಳ್ಳೆಯದನ್ನು ಕೇಳುವಂತಾಗಲಿ, ಒಳ್ಳೆಯದನ್ನು ಕೇಳಿದ್ದನ್ನು ನನ್ನ ತಲೆಯಲ್ಲಿ ಅದು ಸ್ಥಿರವಾಗಿ ನಿಲ್ಲಲಿ ಅಂಥೇಳಿ. ಹೀಗಾಗಿ ಒಳ್ಳೆಯದಂದರೆ ಏನಪ್ಪ ಅಂತೇಳಿದ್ರೆ ಅದು ಮಾತುಗಳಿರಲಿ, ಕೃತಿಗಳಿರಲಿ, ಅದು ನನಗೂ ಉಪಯೋಗ ಆಗಿರಬೇಕು, ಇನ್ನಿತರರಿಗೂ ಉಪಯೋಗ ಆಗುವಂತಹ ಶಬ್ದಗಳನ್ನು ಬಳಸಿದ್ದೇ ಆದರೆ ಅದರಿಂದ ನಮಗೆ ಒಳಿತು ಅಂತೇಳಿ. ಈಗ ಇವರೆಲ್ಲರೂ ನಗಾಕತ್ತಿದ್ದರು. ಎದಕ್ಕಂತ ಹೇಳಿದ್ರೆ ಒಬ್ರೊಂದು ಹೇಳಾಕತ್ತಿದ್ರು, ಒಬ್ರೊಂದು ಹೇಳಾಕತ್ತಿದ್ರು. ಅವ್ರು ಹೇಳಿದ್ದವ್ರು ಹೇಳಿದರೆ ನಾ ಏನು ಹೇಳಿದ್ದೇನೆ ಅಂಥೇಳಿ ನಗ್ತಾ ಇದ್ದೇನೆ. ಏನೂ ಗೊತ್ತಾಗದೇ ಇದ್ದರೂ ಎದಕ್ಕೆ ನಗಾಕತ್ತೀರಿ ಅಂತ ಪ್ರಶ್ನೆ ಮಾಡಿದ್ರಿ. ಆ ನಿಮಿತ್ತದಿಂದ ನನಗೂ ಒಂದು ಪ್ರಸಂಗ ನೆನಪು ಬಂತ್ರಿ. ಅದು ಉಪನಿಷತ್ತದ್ದು ರೀ, ಅಷ್ಟಾವಕ್ರ ಗೀತಾ ಅಂತಿದೆ. ಅದರಲ್ಲಿ ಒಬ್ಬ ಕಹೋಳಂತ ಎನ್ನುವಂತಹ ಋಷಿ ಇರ್ತಾನೆ ರೀ. ಅವನು ಅನೇಕ ಯಜ್ಞ ಅಗಾದಿಗಳನ್ನು ಮಾಡ್ತಿರ್ತಾನೆ. ಅವನು ಅತ್ಯಂತಿಕ ವಿದ್ವಾನನಾಗಿರ್ತಾನೆ. ಅವನು ನಿತ್ಯವೂ ಕೂಡ ವೇದಾಧ್ಯಯನವನ್ನು ಮಾಡ್ತಿರ್ತಾನೆ ರೀ. ಯಾವ ವೇದಾಧ್ಯಯನ ಕೂಡ ಕಂಠಸ್ಥ ಮಾಡಬೇಕಂತೇಳಿ ಅದಕ್ಕೆ ಭಾಳ ನಾವು ಅದಕ್ಕೆ ರಿಪೀಟ್ ಮಾಡಬೇಕಾಗ್ತೈತಿ, ಅಭ್ಯಾಸ ಮಾಡಬೇಕಾಗ್ತೈತಿ. ಅದು ಸಹಿತ ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದರೆ ಇನ್ನೂ ಉತ್ತಮ ರೀ. ಅದಕ್ಕಾಗಿ ಎಷ್ಟೋ ಮಂದಿಗೆ ಭಗವದ್ಗೀತಾ ಕಂಠಸ್ಥ ಮಾಡ್ತಾ ಇದ್ದಾರೆ. ಅವ್ರು ಬೆಳಿಗ್ಗೆ 3 ಗಂಟೆಗೆ ಹೇಳ್ತಾರೆ, 4:15 ಕ್ಲಾಸಿಗೆ ಕೊಡ್ತಾ ಇದ್ದಾರೆ. 4:15ರಿಂದ 6 ಗಂಟೆ ತನಕ ಅವ್ರಿಗೆ ಭಗವದ್ಗೀತಾ ಹೇಳ್ಕೊಡ್ತಾ ಇದ್ದಾರೆ. ಎಷ್ಟೋ ಮಂದಿ ನಮ್ಮ ಸಮಾಜದ ಹುಡುಗಿಯರನ್ನ ರೀ, ಅದು ಸಹಿತ ಯಂಗ್ ಮದರ್ಸ್ ರೀ, ಭಾಳ ಜನ ಅದನ್ನು ಭಗವದ್ಗೀತಾ ಹೇಳಿ ಗೋಲ್ಡ್ ಮೆಡಲಿಸ್ಟ್ ಆಗ್ತಾ ಇದ್ದಾರೆ. ಎದಕ್ಕಂತ ಹೇಳಿದರೆ ಬ್ರಹ್ಮ ಮುಹೂರ್ತದಲ್ಲಿ ಏನು ಮಾಡ್ತೇವಲ್ಲ ಅವಾಗ ನಮ್ಮದು ನಾವು ಮಲಗಿ ಎದ್ದ ನಂತರ ನಮ್ಮ ಎಲ್ಲ ಜೀವಕೋಶಗಳೆಲ್ಲ ಜಾಗೃತಾಗಿ ಫ್ರೆಶ್ ಆಗಿರ್ತಾವೆ ರೀ. ಆವಾಗ ನಾವು ಏನು ಮಾಡ್ತೇವಲ್ಲ ಅವೆಲ್ಲ ಫಿಕ್ಸ್ ಆಗ್ತಾವೆ. ಹಂಗೆ ಆ ಕಹೋಳ ಋಷಿನೂ ಕೂಡ ನಿತ್ಯವೂ ಕೂಡ ವೇದಾಧ್ಯಯನ ಮಾಡ್ತಿರ್ತಾನೆ. ಅವನ ಹೆಂಡತಿ, ಅವಳ ಹೆಂಡತಿ ಹೆಸರು ಏನಾದರೂ ಹೆಸರು ನೆನಪಿಲ್ಲ ನನಗೀಗ. ಆ ಹೆಂಡತಿಗೆ ಆಕೆ ಬಸರಿರ್ತಾಳೆ, ಉದ್ದ ಶ್ವೇತಕೇತುನ ತಂಗಿರ್ತಾಳಕಿ. ಅವಾಗ ಅವಳು ಬಸರಿದ್ದಾಗ ಗಂಡ ಎದ್ದ ಕೂಡಲೇ ಆ ವೇದಾಧ್ಯಯನ ಮಾಡುವಾಗಲೇ ಅದನ್ನು ಅವಳು ಕೇಳಿಸ್ಕೋತಾ ಇರ್ತಾಳೆ. ಅದಕ್ಕಾಗಿ ಯಾರು ಗರ್ಭಾವಸ್ಥಾದೊಳಗೆ ಇರ್ತಾರೆ ನೋಡ್ರಿ, ಆ ಮಗುವಿಗೆ ನೀವು ಹೊರಗೆ ಬಂದು ಶಾಣೆ ಮಾಡೋದಕ್ಕಿಂತ ಅವ್ರ ಗರ್ಭದಲ್ಲಿದ್ದಾಗಲೇ ಯಾವ ಸಂಸ್ಕಾರ ಕೊಡ್ತೇವಲ್ಲ ಅದು ಪ್ರಬಲ ಆಗಿ ಅದರಲ್ಲೇ ಅವರು ಎಸ್ಟಾಬ್ಲಿಷ್ಡ್ ಆಗ್ತಾರಂತೆ. ಆಕೆ ಕೇಳ್ತಿರ್ತಾಳೆ, ಅವರಪ್ಪ ಏನೋ ಬೆಳಿಗ್ಗೆ ಎದ್ದು ಏನೋ ಯಾವುದೋ ಮೂಡ್ ಸರಿ ಇರಂಗಿಲ್ಲೋ ಏನೋ, ಅವನು ವೇದಾಧ್ಯಯನ ಮಾಡುವಾಗ ಸ್ವರ ತಪ್ತಾನ್ರಿ. ಸ್ವರ ತಪ್ಪಿದ್ದಕ್ಕೆ ಅದು ಹೊಟ್ಟೆಯಾಗಿನ ಕೂಸು ಅಪ್ಪಕ್ಕೆ ತಿದ್ದತೈತ್ರಿ. ಅಪ್ಪ ನೀ ಇದು ಹೇಳೋದು ಸರಿ ಇಲ್ಲ, ಇದರದ ಸ್ವರ ತಪ್ತಾ ಇದ್ದಿ ಅಂಥೇಳಿ ಮಗು ಇನ್ನೂ ಹುಟ್ಟಲಾರ್ದಂತಹ ಮಗಾನ ಹೇಳಿದ್ದಕ್ಕೆ ಅವ್ನು ಸಿಟ್ಟು ಬಂದುಬಿಡ್ತೈತ್ರಿ ಕಹೋಳ ಋಷಿಗೆ. ಇನ್ನೂ ಹುಟ್ಟಿಲ್ಲ ಏನಿಲ್ಲ, ಆವಾಗ ನನ್ನ ಡೊಂಕನ್ನು ತಿದ್ದಾಕತ್ತಿಯಲ್ಲ, ನೀನು ಅಷ್ಟ ವಕ್ರಗಳಿಂದ ಹುಟ್ಟು ಅಂತ ಶಾಪ ಕೊಟ್ಬಿಡ್ತಾನಪ್ಪ. ಅದಕ್ಕಾಗಿ ಹೇಳ್ತಾರೆ ರೀ, ಮಕ್ಕಳು ರೀ ದೊಡ್ಡವರಾದ್ಮೇಲೆ ಹೇಳ್ತಾರೆ ನಮ್ಮ ಅಪ್ಪಗೆ ಬುದ್ಧಿ ಇಲ್ಲ ಅಂತೇಳಿ. ಆದ್ರೆ ಅದು ಮಗು ಹೊಟ್ಟಾಗಿದ್ದಾಗ ಹೇಳ್ಬಿಡ್ತೈತ್ರಿ. ಅದು ಹುಟ್ಟುವಾಗನೇ ಅದು ಅಷ್ಟು ಡೊಂಕಗಳಾಗಿ ಹುಡ್ತಾವ್ರಿ. ಮೂಗೊಂದು ಸೊಟ್ಟ, ಕಣ್ಣು ತಿರುಚು, ಬಾಯಿ ಸೊಟ್ಟ, ಇದು ಕೈ ಕಾಲೆಲ್ಲ ಇಡೀ ಶರೀರದಲ್ಲಿ 8 ವಕ್ರಗಳು ಇರ್ತಾವ್ರಿ. ಆವಾಗ ಅವ್ರ ಅಪ್ಪಂದ ಜನಕರಾಜನ ಒಂದು ಆಸ್ಥಾನದೊಳಗೆ ಆ ಜನಕರಾಜ ವಿದ್ವಜ್ಜನರ ಸಭೆ ಮಾಡಿರ್ತಾನೆ. ವಿದ್ವಜ್ಜನರಲ್ಲಿ ಯಾರಾದರೂ ವಾದದಲ್ಲಿ ಸೋತರೆ ಅವ್ರಿಗೆಲ್ಲ ಜೇಲ್ನಾಗ ಹಾಕ್ತಿರ್ತಾರೆ. ಅನ್ನೋದು ಗೊತ್ತೈತೆ ಅಂಥೇಳಿ ಎಲ್ಲರೂ ಬರುವಂಗಿಲ್ಲ ರೀ. ಏನಾದ್ರು ತಪ್ಪು ಹೇಳಿದ್ರೆ ಅವ್ರು ಜೈಲಿಗೆ ಹಾಕ್ತಿರ್ತಾರೆ, ಇಲ್ಲಾಂದರೆ ಭಾಳ ಸಂಭಾವನೆ ಕೊಡ್ತಿರ್ತಾರೆ. ಅವಾಗ ಇವ್ನು ಸಂಭಾವನೆ ಆಸೆ ಹೋಗಿರ್ತಾನೆ. ಅದು ಏನೋ ಇವ್ರಪ್ಪಗೆ ಜಲ ಸಮಾಧಿ ಕೊಟ್ಬಿಟ್ಟಿರ್ತಾರೆ. ಅವಾಗ ಇವನು 11 ವರ್ಷದ ಹುಡುಗ ಇರ್ತಾನೆ. ಅಯ್ಯೋ ನಮ್ಮ ಅಪ್ಪಗೆ ಜೈಲ್ನಾಗ ಹಾಕ್ಯಾರಂತ, ಅಪ್ಪಗೆ ಬಿಡಿಸ್ಲಾರ್ದ ನಾ ಏನು ಮಾಡಬೇಕು ಅಂತೇಳಿ ಆ ಜನಕನ ಆಸ್ಥಾನಕ್ಕೆ ಅವನು ಬರ್ತಾನೆ ರೀ. ಅವನು ಬಂದಿದ್ದನ್ನು ನೋಡಿ ಎಲ್ಲರೂ ಕೆಟ್ಟ ನಗ್ಲಿಕ್ಕೆ ಶುರು ಮಾಡಿಬಿಡ್ತಾರೆ ರೀ.
ಅಯ್ಯೋ ಇಂಥ ಪ್ರಾಣಿನ ನೋಡಿಲ್ಲ ಅಂತ ಪ್ರತಿಯೊಬ್ಬರು ನಗ್ಲಿಕ್ಕೆ ಶುರು ಮಾಡ್ತಾರೆ. ನಗಲಿಕ್ಕೆ ಶುರು ಮಾಡಿದ್ದಕ್ಕೆ ಅವ್ರು ನಗುದ ನಿಲ್ಲಿಸೋದಕ್ಕನೇ ಅವ್ರಿಗಿಂತ ಹೆಚ್ಚಾಗಿ ಜೋರು ಅವ್ನು ನಗ್ಲಿಕ್ಕೆ ಶುರು ಮಾಡ್ತಾನೆ ರೀ. ಆವಾಗ ರಾಜ ಹೇಳ್ತಾನೆ, ನಾವು ನಕ್ಕಿದ್ದೆ ನಿನ್ನ ಶರೀರ ನೋಡಿ ನಕ್ಕೇವಪ್ಪ, ಆದ್ರೆ ನೀ ನಮಗೆ ಏನು ನೋಡಿ ನಗಾಕತ್ತಿ ಅಂತೇಳಿ. ಆವಾಗ ಅವನಂತಾನೆ, ನಾ ಏನೋ ಇಲ್ಲೇ ವಿದ್ವಜ್ಜನರ ಸಭಾ ಆಯ್ತಂತ ತಿಳ್ಕೊಂಡಿದ್ದೆ, ಆದರೆ ಇಲ್ಲೇ ಚಮ್ಮಾರರ ಸಭಾ ಐತಲ್ಲ, ಬರೀ ಚರ್ಮದ ಜ್ಞಾನ ಐತಿ, ಇವ್ರಿಗೆ ಬಾಹ್ಯ ಜ್ಞಾನ ಐತಿ, ಇಂಥವ್ರು ಕುಡಿಸ್ಕೊಂಡು ನೀ ಸಭಾ ಅಂತ ವಿದ್ವತ್ ಸಭಾ ಅಂತ ಇದ್ದಿಲ್ಲ ಅಂಥೇಳಿ ನಾನು ನಗ್ತಾ ಇದ್ದೇನೆ ಅಂತ ಹೇಳ್ತಾನೆ ರೀ. ಅವಾಗ ಎಲ್ಲರಿಗೂ ಅಂತಂಥ ವೇದಾಧ್ಯಯನ ಮಾಡಿದ್ದವ್ರಿಗೆಲ್ಲ ಚಮ್ಮಾರ ಅಂತಾನ್ರಿ. ಹಂಗೆ ಅನ್ಬಾರ್ದೆ, ಅಂಥ ಕೀಳು ಸಂಸ್ಕಾರ ಇದ್ದವ್ರು ಅಂತ ಹೇಳ್ಬಿಡ್ತಾ. ಅವಾಗ ರಾಜ ತನ್ನ ಸಿಂಹಾಸನದಿಂದ ಕೆಳಗೆ ಬಂದು ಇಳಿತಾನೆ. ಇಳಿದು ಅವನು ಸಾಷ್ಟಾಂಗ ಹಾಕ್ತಾನೆ ರೀ, ಬರೀ ಒಂದು ಮಾತಿಗೆನ ರೀ. ಅದಕ್ಕಾಗಿ ಜ್ಞಾನಿಗೆ ಜ್ಞಾನಿ ಅಂತ ತಿಳ್ಕೊಬೇಕಂದ್ರೂ ಸಹಿತ ಸ್ವತಃ ನಾನು ಜ್ಞಾನಿ ಆಗಿರ್ಬೇಕು ರೀ. ಸೋನೆಕಿ ಪೆಹಚಾನ ಸುನಾರ್ ಅಂದರೆ ಇವ್ನಿಗೆ ಅವ್ರಿಗೆ ಗೊತ್ತಾಗ್ತೈತೆ ರೀ. ಅದಕ್ಕಾಗಿ ಆರ್ಡಿನರಿ ಜನರಿಗೆ ವಜ್ರದ ಇದು ಕೊಟ್ಟರೆ ಅದಕ್ಕೆ ಕಲ್ಲು ಅಂತ ಚೆಲ್ತಾರೆ, ಆದರೆ ಅದು ಗೊತ್ತಿದ್ದವ್ರಿಗೆ ಮಾತ್ರ ಅದ್ರ ಬೆಲೆ ಗೊತ್ತಾಗ್ತೈತಿ. ಆವಾಗ ಜನಕ್ಕೆ ಸಾಷ್ಟಾಂಗ ಹಾಕಿ ನನಗೆ ನೀವು ಉಪದೇಶ ಮಾಡ್ಬೇಕಂತ ಕೇಳ್ಕೊತಾನೆ ರೀ. ಆವಾಗ ಅವನಂತಾನೆ, ನನ್ನ ಶರೀರವನ್ನು ನೋಡಿ ನೀವು ನಗ್ತಾ ಇದ್ದೀರಲ್ಲ, ನಾನು ನಿಮಗೆ ಹೇಳ್ತೇನೆ, ಒಂದು ಅಂಕ ಡೊಂಕ ಕಬ್ಬದ, ಆ ಕಬ್ಬು ಸೊಟ್ಟಾಪಟ್ಟ ಇದ್ದರೆ ಅದರೊಳಗಿನ ರಸ ಏನಾದರೂ ಸೊಟ್ಟ ಐತೇನೆ ಅಂತ ಕೇಳ್ತಾನೆ ರೀ. ಸಿಹಿನ ಇರ್ತೈತ್ರಿ ಅದು. ಈ ನದಿಯ ಪಾತಳಿಕೆ ಸೊಟ್ಟ ಇದ್ದರೂ ಅದರಲ್ಲಿ ಹರಿಯುವ ನೀರು ಎಂದಾದರೂ ಸೊಟ್ಟ ಐತೇನೆ ಕೇಳ್ತಾನೆ ರೀ. ಇಲ್ಲ ಅಂತ ಹೇಳ್ತಾನೆ. ಹೇಗೋ ಹಾಗೆ ಇಡೀ ಜಗತ್ತಿನಲ್ಲಿ ಎಲ್ಲೆಲ್ಲಿರುವಂತಹ ಯಾವ ಜೀವರಾಶಿಗಳಿದ್ದಾವಲ್ಲ, ಅಣುವಿನಿಂದ ಹಿಡಿದು ಅದು ಬ್ರಹ್ಮಾಜಿವರೆಗೂ ಸಹಿತ ಎಲ್ಲದರಲ್ಲೂ ಪರಮಾತ್ಮ ಸಮಾನವಾಗಿ ಹರಡಿಕೊಂಡಿದ್ದಾನೆ. ನೀವು ಶರೀರ ನೋಡ್ತಾ ಇದ್ದೀರಿ, ನಾ ಆತ್ಮನನ್ನು ನೋಡ್ತೇನೆ ಅಂತ ಹೇಳ್ತಾನೆ. ಅವಾಗ ಜನಕ ರಾಜ ಅವನ್ನ ತಮಸ್ತಕನಾಗ್ತಾನೆ ರೀ. ಆನಂತರ